ಒಂದು ದೊಡ್ಡ ಜಾತ್ರೆ ಆಗ್ತದೆ. ದೇವಸ್ಥಾನಗಳ ಜಾತ್ರೆ ಇರ್ಬೋದು, ಮಸೀದಿಗಳಲ್ಲಿ ಜಾತ್ರೆ ಇರ್ಬೋದು, ಬೇರೆ ಬೇರೆ ಚರ್ಚ್ಗಳಲ್ಲಿರ್ಬೋದು, ಬೇರೆ ಬೇರೆ ಜಾತ್ರೆಗಳಾಗ್ತದೆ. ಆ ದೇವಸ್ಥಾನದವರು ಒಂದು ಪರ್ಮಿಷನನ್ನು ತಗೊಳ್ತಾರೆ. ನಾವೀಗ ಎಷ್ಟು ಜನ ಸೇರ್ಬೋದು, ನಮಗೊಂದು ಪರ್ಮಿಷನ್ ಕೊಡಬೇಕು ಅಂತ. ಬಹುಶಃ ಆ ಜಾತ್ರೆಯನ್ನೇ ಒಂದು ಆಧಾರವಾಗಿಟ್ಟುಕೊಂಡು ಯಾರೋ ಒಬ್ಬ ರೌಡಿ ಅಥವಾ ಯಾರೋ ಒಬ್ಬ ಏನೋ ಮಾಡಿಕೊಂಡು ಹೊರಗೆ, ದೇವಸ್ಥಾನದ ಹೊರಗಡೆ ಏನಾದರಲ್ಲಿ ಹೆಚ್ಚು ಕಡಿಮೆ ಮಾಡಿ ಒಂದು ಮರ್ಡರ್ ಮಾಡಿದರು. ಹಾಗಾದರೆ ಇದಕ್ಕೆ ಯಾರು ಹೊಣೆ ಅಂತ ಒಂದು ಅಂಥದ್ದೇ ಏನಾದರೂ ಆದರೆ ಅದನ್ನೇ ಹುಡುಕ್ತಾರೆ. ಯಾಕೆಂತೇಳಿದರೆ ಕೆಲವಾರು ನಾವು ಬಿಲ್ಗಳನ್ನು ಮಾಡಿದಾಗ ಅದರಲ್ಲಿ ಸದುಪಯೋಗನೂ ಆಗ್ತದೆ, ದುರುಪಯೋಗನೂ ಆಗ್ತದೆ. ಇದನ್ನು ದುರುಪಯೋಗ ಮಾಡಿಕೊಂಡು ಅವರ ಹೆಸರನ್ನು ಕೆಡಿಸಬೇಕು ಅಂತ ಹೇಳಿಕೊಂಡು ಏನಾದರಲ್ಲಿ ಮಾಡಿದರೆ ಇದಕ್ಕೆ ಯಾರು ಜವಾಬ್ದಾರ? ಹಾಗಾದರೆ ದೇವಸ್ಥಾನದವರು ಅಥವಾ ಯಾವುದೇ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಅನುಮತಿಯನ್ನು ತಗೊಳ್ತದೆ. ಜಾತ್ರೆಗೆ ನಮಗೆ ಎಷ್ಟು ತಿಂಗಳ ಜಾತ್ರೆ ಇರ್ತದೆ, 10 ದಿನದಿದೆ, 3 ದಿನ 5 ದಿನ 7 ದಿನ ಇರ್ತದೆ, ಬ್ರಹ್ಮಕಲಶೋತ್ಸವ ಆಗ್ತದೆ. ಅಂಥ ಸಂದರ್ಭವನ್ನೇ ಉಪಯೋಗ ಮಾಡಿಕೊಂಡು ಕೆಲವು ಕಿಡಿಗೇಡಿಗಳು ಏನಾದರಲ್ಲಿ ಬಂದು ಏನಾದರೂ ಮಾಡಿದಾಗ ಅದಕ್ಕೆ ಜವಾಬ್ದಾರಿ ಯಾರು? ಒಂದು. ಇನ್ನೊಂದು, ತಾವು ಹೇಳಿದ್ರಿ 7,000ಕ್ಕಿಂತ ಕೆಳಗೆ ಇದ್ದರೆ ಅದಕ್ಕೆ ಎಷ್ಟು ಅಂತ ಬಹುಶಃ ಡೆಪಾಸಿಟ್ ಇಲ್ವಾ ಅಂತ. ಅದಕ್ಕೆ ಬಹುಶಃ 7,000ಕ್ಕಿಂತ ಕೆಳಗೆ ಜನಸಂಖ್ಯೆ ಇದ್ದರೆ ಜಾಸ್ತಿ ಇದಕ್ಕೆ ಹೇಳಿದಿರಿ. ಹಾಗೆಯೇ ಕೆಲವು ಮನೆಗಳಲ್ಲಿ ಖಾಸಗಿ ಸಮುದಾಯ ಭವನಗಳಲ್ಲಿ ಹಾಲ್ಗಳಲ್ಲಿ ಆಗುವಂಥ ಕಾರ್ಯಕ್ರಮಗಳಿಗೆ ಇಲ್ಲ ಅಂತ ಹೇಳಿದ್ದೀರಿ ತಾವು. ಈಗ ಒಂದು ಮನೆಯಲ್ಲಿ ಮೆಹಂದಿ ಕಾರ್ಯಕ್ರಮ ಇರ್ತದೆ ನಮ್ಮ ಹಿಂದೂ ಸಮಾಜದಲ್ಲಿ ಅಥವಾ ಇನ್ನೊಂದು ಧರ್ಮದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ, ಅದಕ್ಕೂ ಪರ್ಮಿಷನ್ ಬೇಕಾ? ಇಲ್ಲ, ಅದಕ್ಕೆ ಪರ್ಮಿಷನ್ ಇಲ್ಲ. ಅಲ್ಲ, ನಾಳೆ ಪೊಲೀಸ್ನವರು ಸರಿಯಾಗಿ ನೀವು ಕೊಡಬೇಕು. ನಾಳೆ ನಾವು ಜವಾಬ್ದಾರಿ ಕೊಟ್ಟ ಮೇಲೆ ಅವರಿಗೆ ನಾವು ಎಷ್ಟು ಇಲ್ಲಿ ಟೈಟ್ ಮಾಡ್ತೇವೆ ಅವರಿಗೆ ಅಲ್ಲಿ ಬಹಳ ಈಸಿ ಆಗ್ತದೆ ಇಲಾಖೆಯವರಿಗೆ. ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಮೂಲಗಳಿಂದ ತಾವು ತಿಳ್ಕೊಳ್ಬೋದು. ಆ ದೃಷ್ಟಿಯಲ್ಲಿ ಯಾವುದೇ ಇದರಲ್ಲಿ ಸದುಪಯೋಗ ಆಗಬೇಕು ವಿನಃ ಇದರಲ್ಲಿ ದುರುಪಯೋಗ ಆಗದ ರೀತಿಯಲ್ಲಿ ತಾವು ಗಮನಿಸಬೇಕು ಅಂತ ತಮ್ಮಲ್ಲಿ ನಾನು ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ. ಈ ಕಾಯ್ದೆ ಯಾಕೆ ಬಂತು? ಈಗ ಇದೆಯಲ್ಲ ನಮ್ಮ ರಾಜ್ಯದಲ್ಲಿ, ಏನಾದರೂ ಒಂದು ಕಾರ್ಯಕ್ರಮ, ದರ್ಗಾ ಆಗಲಿ, ಜಾತ್ರೆ ಆಗಲಿ, ಒಂದು ನಾಟಕ ಆಗಲಿ, ಒಂದು ಕಾರ್ಯಕ್ರಮ ಆಗಲಿ, ಜನರಲ್ ಆಗಿ ಪರ್ಮಿಷನ್ ತಗೊಳ್ತೀವಿ. ಇದು RCBಲಿ ಸತ್ತೋದ್ಮೇಲೆ ಈ ಕಾನೂನು ತಂದ್ಬಿಟ್ಟು ಇದನ್ನು ಎಲ್ಲ ರಾಜಕೀಯ ಪಕ್ಷದವರು ಪರ್ಮಿಷನ್ ತಗೋಬೇಕು. ಇಲ್ಲಿವರೆಗೂ ಈ ದೇಶದಲ್ಲಿ, ರಾಜ್ಯದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೀತಿವೆ. ಎಲ್ಲ ಸಂದರ್ಭದಲ್ಲೂ ಇದು ಸುವ್ಯವಸ್ಥಿತವಾಗಿ ನಡೀತಿದೆ. ಇವತ್ತು ಸರ್ಕಾರ RCBಲಿ ಅವರೇ ಗೊಂದಲ ಮಾಡಿ ಅವರೇ 11 ಜನ ಸಾವಿಗೆ ಕಾರಣವಾಗಿ ಈ ಕಾನೂನು ತಂದಿದ್ದಾರೆ. ಇದು ಇಂದಿರಾ ಗಾಂಧಿ ಎಮರ್ಜೆನ್ಸಿ ಇದೆಯಲ್ಲ, ಆ ತರ ಇದೆ ಕಾನೂನು. ಬೇಕಾ ಬೇಡವಾ? ಅಲ್ಲ, ಇಂದಿರಾ ಗಾಂಧಿ ಅವ್ರ ಎಮರ್ಜೆನ್ಸಿಲಿ ಹಾಕಿದ್ರಲ್ಲ, ಬೇಕಾ ಬೇಡವಾ? ಬೇಡ, ಇದು ಬೇಡ. ಇದು ಯಾಕೆ ನಾನು ವಿರೋಧ. ಇದು ಏನು ಒಂದು ರಾಜಕೀಯ ಪಕ್ಷ ಏನಾದ್ರು ಕಾರ್ಯಕ್ರಮ ಮಾಡುತ್ತೆ. ಈಗ ನಾವೇ ಒಂದು ಹೋರಾಟ ಮಾಡ್ದೋ, ತುಮಕೂರಿನಲ್ಲಿ ಲಿಂಕ್ ಕೆನಾಲ್ಗೆ ಹೋರಾಟ ಮಾಡ್ದೋ. ಕಾನೂನು ಬಾಹಿರವಾಗಿ ಸರ್ಕಾರ ನೀರನ್ನ ತಗೊಂಡೋಗ್ಬೇಕು ಅಂತೇಳಿ ಹೊರಟ್ಬಿಡ್ತು. 25,000 ಜನ ವಾಲಂಟ್ರಿಯಾಗಿ ಬಂದರು. ನಾನೇ ಅದನ್ನು ಮುಂದಾಳತ್ವ ವಹಿಸಿದ್ದೆ. ಅವತ್ತೇನಾದ್ರು ಸತ್ತೋಗಿದ್ರೆ ನನಗೆ 7 ವರ್ಷ ಸಜಾ ಹಾಕ್ಬಿಟ್ರೆ ಏನು ಮಾಡೋದು ಸ್ವಾಮಿ? ನಾನು ರೈತರ ಪರ ಕೆಲಸ ಮಾಡೋಕ್ಕೆ ಹೋಗ್ಬಿಟ್ಟು ರಾಜ್ಯ ಸರ್ಕಾರ ಅವ್ರದ್ದಿದೆ, ಜೈಲ್ಗೆ ಹಾಕ್ತಾರೆ ನನ್ನ ತಗೊಂಡೋಗಿ. ಓಕೆ, ಏನಾಗಬೇಕಾಗ? ಸಾಮಾನ್ಯ ರೈತನ ಕತೆ ಏನಾಗುತ್ತೆ? ನನ್ನೊಬ್ಬನ ಕತೆನೇ ಈಗ ಆದರೆ ಸಾಮಾನ್ಯ ರೈತನ ಕತೆ ಏನಾಗುತ್ತೆ? ಇವ್ರು ಹೇಳಿದ್ರು, ಯತ್ನಾಳ್ ಅವರು ಪಂಚಮಶಾಲಿದೇನೋ ಹೋರಾಟ ಮಾಡಿದ್ರು, ಇವರು ಮುಂದಾಳತ್ವ ತಗೊಂಡಿದ್ರು, ಯತ್ನಾಳ್ ಮೇಲೆ ಸಿಟ್ಟಿತ್ತು, ಹೊಡೆದವ್ರು ಒಳಗಡೆ ಹಾಕ್ಬಿಟ್ರೆ ಇದೆಲ್ಲ ದುರುಪಯೋಗ ಆಗುತ್ತೆ. ಈ ಕಾನೂನನ್ನು ಸ್ಟ್ರಾಂಗ್ ಆಗಿ ಹೇಳ್ತೀನಿ, ಪೊಲೀಸವ್ರ ಕೈಗೆ ಕಾನೂನು ಕೊಡಬೇಡಿ. ಇವಾಗಿರೋ ಕಾನೂನು ಸರಿಯಾಗಿದೆ. ದಯವಿಟ್ಟು ಇಂಥ ಕಾನೂನುಗಳು, ಮರಣ ಶಾಸನಗಳನ್ನು ದಯವಿಟ್ಟು ಈ ಹೌಸಲ್ಲಿರುವಂಥ 224 ಶಾಸಕರು ವಿರೋಧ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ.